ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಯಾರೋ ಒಬ್ಬ ನಮ್ಮ ಕುಟುಂಬದವರ ಮುಂದೆ ಮಾತಿಗೆ ಮಾತು, ಜಗಳಕ್ಕೆ ಜಗಳ, ಕಿತ್ತಾಟಕ್ಕೆ ಮುಂದಾದರೆ ಮೈಯೆಲ್ಲ ಉರಿದು ಕೆಂಡ ಆಗತ್ತೆ. ಅಂಥದ್ರಲ್ಲಿ ತಮ್ಮ ಮುದ್ದು ಕುಟುಂಬದವರ ಮುಂದೆ ತಮ್ಮಿಷ್ಟದವರ ಮಾರಣ ಹೋಮವಾದರೆ ಆ ಕ್ಷಣ, ಆ ಘಟನೆ, ಆ ನೋವು, ಆ ಆರ್ತನಾದ ಹೇಗಿರಬೇಡ. ಯಾರಿಗಾದರೂ ಹಿಂಸೆ ಮಾಡಿದರೆ ಪಿಶಾಚಿತರ ಆಡ್ತಾನೆ ಅನ್ನೋ ಮಾತು ಅದೆಷ್ಟು ಕ್ರೂರವಾಗಿರಬೇಕಲ್ವಾ? ನಿಜ, ಅಂತಹ ಪಿಶಾಚಿಗಳೇ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಅಟ್ಟಹಾಸ ಮೆರೆದು ಧರ್ಮದ ಹೆಸರಿನಲ್ಲಿ ರಣಕೇಕೆ ಹಾಕಿದ್ದಾರೆ. ತಮ್ಮ ಪತಿಯನ್ನ, ಸಹೋದರನನ್ನ, ತಂದೆಯನ್ನ ಹೀಗೆ ಬರೀ ಗಂಡಸರನ್ನೇ ಟಾರ್ಗೆಟ್ ಮಾಡಿ ಹೆಸರೇನು, ಯಾವ ಧರ್ಮ ಅಂತ ಕೇಳಿ ಮನಸ್ಸೋ ಇಚ್ಛೆ ಗುಂಡಿನ ದಾಳಿ ನಡೆಸಿ ನರಮೇಧ ನಡೆಸೋದಿದೆಯಲ್ಲ, ಅದೆಂತಹ ಪೈಶಾಚಿಕ ಕೃತ್ಯ ಇರಬಹುದು ಎಂಬುದನ್ನು ಊಹಿಸಿಕೊಳ್ಳೋಕ್ಕೂ ಅಸಾಧ್ಯ. ಆದರೆ ಅಂತಹ ಪಿಶಾಚಿಗಳು ನಮ್ಮ ನಡುವೆಯೇ ಬದುಕಿದ್ದಾರೆ. ಈ ನರಮೇಧಕ್ಕೆ ಇಡೀ ಜಗತ್ತೇ ಕುದಿಯುತ್ತಿದೆ. ಪ್ರತೀಕಾರಕ್ಕೆ ಇಡೀ ಭಾರತ ಹಾತೊರೆಯುತ್ತಿದೆ. ನರಮೇಧ ನಡೆಸಿದವರ ಮನೆಗೆ ನುಗ್ಗಿ ಅವರ ಅಪ್ಪ, ಅಮ್ಮ, ಹೆಂಡತಿ, ಮಕ್ಕಳ ಶಿರಚ್ಛೇದ ಮಾಡಿಬಿಡೋಣ ಎಂದೆನಿಸುವುದಂತೂ ಸುಳ್ಳಲ್ಲ. ನನ್ನ ಗಂಡನನ್ನೇ ಕೊಂದ ಮೇಲೆ ನನ್ನನ್ನು ಕೊಂದು ಬಿಡು ಎಂದ ಆ ಅಮಾಯಕ, ಅಸಹಾಯಕ ಹೆಣ್ಣು ಮಗಳಿಗೆ ನಿನ್ನನ್ನು ಕೊಲ್ಲಲ್ಲ, ನೀನು ಮೋದಿಗೆ ತಿಳಿಸು ಎಂದ ಆ ನಾಮರ್ಧ ರಾಕ್ಷಸನ ನರಸಿಲಿ ಬಿಡೋಣ ಎಂಬ ಆಸೆ, ಉತ್ಪ್ರೇಕ್ಷೆ ನಮ್ಮೆಲ್ಲರದ್ದು. ಆ ಕ್ಷಣ ಯಾವಾಗ ಬರುತ್ತೋ, ಯಾವಾಗ ನಮಗೆ ಆನಂದವಾಗುತ್ತೋ ಅನ್ನೋ ಕ್ಷಣಗಣನೆಯಲ್ಲಿದ್ದೇವೆ ನಾವೆಲ್ಲರೂ. ಆದರೆ ಈ ನರಮೇಧಕ್ಕೆ ಸಾಂತ್ವನ ಹೇಳುವುದಾದರೂ ಯಾರು? ಸ್ನೇಹಿತರೆ, ಕೃತ್ಯ ಎಸಗುವವರನ್ನ ಕಂಡಲ್ಲಿ ಗುಂಡು ಹಾರಿಸಿಕೊಳ್ಳಬೇಕು, ತುಂಡು ತುಂಡು ಮಾಡಬೇಕು, ಹೃದಯವನ್ನೇ ಸೀಳಿ ಹೊರತೆಗೆಯಬೇಕು, ಕಣ್ಣು ಸೀಳಬೇಕು, ಅಂಗಾಂಗಗಳನ್ನೇ 150 ಭಾಗಗಳನ್ನಾಗಿ ಮಾಡಬೇಕು. ಹೀಗಂತ ಇಡೀ ದೇಶವೇ ಸಾರಿ ಸಾರಿ ಹೇಳ್ತಿದೆ. ನಮ್ಮ ದೇಶದ ಜನರ ಪ್ರಾಣವನ್ನ ತೆಗೆದವರ ಪ್ರಾಣವನ್ನ ನೀವು ತೆಗೆಯಿರಿ ಎಂದು ಇಡೀ ದೇಶವೇ ಕೂಗಿ ಹೇಳ್ತಿದೆ. ಜಮ್ಮು ಕಾಶ್ಮೀರದ ಅನಂತಪುರ ಜಿಲ್ಲೆಯ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ನಡೆಸಿದ ದಾಳಿ 30 ಪ್ರವಾಸಿಗರ ಜೀವ ತೆಗೆದಿದೆ. 2019ರ ಪುಲ್ವಾಮಾ ದಾಳಿ ಬಳಿಕ ಅತ್ಯಂತ ಭಯಂಕರ ಉಗ್ರರ ದಾಳಿ ಇದಾಗಿದೆ. ಪೈಶಾಚಿಕ ಕೃತ್ಯ ಒಂದೊಂದು ಕ್ಷಣವೂ ಭಯಾನಕ. ಹಿಂದೂ ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿದ್ದ ರಾಕ್ಷಸರು ಹೆಸರು ಕೇಳಿ ಅನುಮಾನ ಬಂದವರ ಪ್ಯಾಂಟ್ ಬಿಚ್ಚಿಸಿ ಗುಂಡೊಡೆದಿದ್ದಾರೆ. ಗಂಡಸರನ್ನೇ ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ. ಮೃತರೆಲ್ಲರೂ ಬಹುತೇಕ ಹನಿಮೂನ್ಗೆ, ಫ್ಯಾಮಿಲಿ ಟ್ರಿಪ್ಗೆ ಅಂತ ಹೋಗಿದ್ದವರು. ಯಾಕೆ ಪಹಲ್ಗಾಮನ್ನ ಟಾರ್ಗೆಟ್ ಮಾಡಿದ್ರು ಅಂದ್ರೆ, ದೇಶದಲ್ಲಿರುವ ಅತಿ ಹೆಚ್ಚು ಆಕರ್ಷಣೀಯ ಸ್ಥಳಗಳಲ್ಲಿ ಒಂದು ಪಹಲ್ಗಾಮ್ ಸ್ಥಳ. ಕಾಶ್ಮೀರಕ್ಕಿದ್ದ ಆರ್ಟಿಕಲ್ 370 ರದ್ದುಗೊಳಿಸಿದ ಮೇಲೆ ಅಲ್ಲಿ ಶಾಂತಿ ನೆಲೆಸಿತ್ತು. ಹೀಗಾಗಿ ಅಲ್ಲಿಗೆ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಿದ್ರು. ಹಾಗಾಗಿ ಪ್ರವಾಸಕ್ಕೆ ಬಂದ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ. ದಾಳಿಯಾದ ಸ್ಥಳದ ಹೆಸರು ಬೈಸರನ್. ಈ ಬೈಸರನ್ ಪಹಲ್ಗಾಮ್ನಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿದೆ. ಬೈಸರನ್ ಸ್ಥಳದ ಮತ್ತೊಂದು ಮಹತ್ವ ಏನಂದ್ರೆ, ಇದು ಪ್ರಕೃತಿ ದತ್ತವಾದ ನೆಲಬೀಡು. ಸುತ್ತಲೂ ಸಿರಿದೇವಿಯೇ ಸಿಂಗರಿಸಿ ನಿಂತಂತೆ ಭಾಸವಾಗತ್ತೆ. ಇದೇ ಕಾರಣಕ್ಕೆ ಇದನ್ನ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ. ಅತಿ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಇಲ್ಲಿಗೆ ಬರೋದು ಅಷ್ಟು ಸುಲಭದ ಮಾತಲ್ಲ. ಬೆಟ್ಟ ಗುಡ್ಡವನ್ನ ಹತ್ತಿಳಿದು ಬರಬೇಕು. ಅಂದರೆ ಇಲ್ಲಿಗೆ ಹೋಗಲು ಯಾವುದೇ ವಾಹನಗಳ ವ್ಯವಸ್ಥೆ ಇಲ್ಲ. ಬರುವ ಪ್ರವಾಸಿಗರು ಗುಡ್ಡವನ್ನ ಏರಿ ಬರಬೇಕು. ಇಲ್ಲಿಗೆ ಬಂದ ಪ್ರವಾಸಿಗರು ತಮ್ಮದೇ ಆದ ಜಾಲಿ ಮೂಡ್ನಲ್ಲಿ ಇದ್ರು. ಆಗ ಎಂಟ್ರಿಯಾಗಿದ್ದೆ ರಾಕ್ಷಸ ಭಯೋತ್ಪಾದಕರು. ಅರಣ್ಯದ ಒಡಲಿನಿಂದ ಎದ್ದು ಬಂದ ದುಷ್ಟರು ಪ್ರತಿಯೊಬ್ಬರ ಧರ್ಮ, ಜಾತಿ, ಹೆಸರನ್ನ ಕೇಳಿ ಗುಂಡಿಟ್ಟು ಹೊಡೆದಿದ್ದಾರೆ. ದಟ್ಟ ಅರಣ್ಯ ಇರೋದ್ರಿಂದಲೇ ಸುಲಭವಾಗಿ ಇಲ್ಲಿಗೆ ಬಂದಿದ್ದಾರೆ ಎಂದು ಮೂಲಗಳು ಹೇಳ್ತವೆ. ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ನಂತರ ಕಾಶ್ಮೀರದಲ್ಲಿನ ಭದ್ರತಾ ಪರಿಸ್ಥಿತಿಯನ್ನು ಪರಿಶೀಲಿಸಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶ್ರೀನಗರಕ್ಕೆ ಆಗಮಿಸಿದರು. ಪ್ರವಾಸಿಗರ ಮೇಲೆ ದಾಳಿ ನಡೆದ ಕೆಲವು ಗಂಟೆಗಳ ನಂತರ ಶಾ ಶ್ರೀನಗರವನ್ನು ತಲುಪಿ ನೇರವಾಗಿ ರಾಜಭವನಕ್ಕೆ ಹೋಗ್ತಾರೆ. ಮೃತರಲ್ಲಿ 2 ವಿದೇಶಿಯರು ಮತ್ತು 2 ಸ್ಥಳೀಯರು ಸೇರಿದ್ರು. ಉಗ್ರರ ದಾಳಿಯಲ್ಲಿ ಭಾಗಿಯಾಗಿರುವ ಶಂಕಿತ 3 ರೇಖಾಚಿತ್ರಗಳನ್ನು ಭದ್ರತಾ ಸಂಸ್ಥೆ ಬಿಡುಗಡೆ ಮಾಡಿದೆ. ಶಂಕಿತ 3ರನ್ನು ಆಸಿಫ್ ಫೌಜಿ, ಸುಲೇಮಾನ್ ಶಾ ಮತ್ತು ಅಬು ತಲ್ಹಾ ಎಂದು ಗುರುತಿಸಲಾಗಿದ್ದು, ಮೂಸಾ, ಯೂನಸ್ ಮತ್ತು ಆಸಿಫ್ ಎಂಬ ಕೋಡ್ ಹೆಸರುಗಳನ್ನು ಹೊಂದಿದ್ದ 3 ಉಗ್ರರು ಪೂಂಚ್ನಲ್ಲಿ ನಡೆದ ಭಯೋತ್ಪಾದನೆ ಸಂಬಂಧಿತ ಘಟನೆಗಳಲ್ಲಿ ಭಾಗಿಯಾಗಿದ್ದರು. ಪೈಶಾಚಿಕ ದಾಳಿಯಿಂದ ಬದುಕುಳಿದವರ ಸಹಾಯದಿಂದ ರೇಖಾ ಚಿತ್ರಗಳನ್ನು ಸಿದ್ಧಪಡಿಸಲಾಗಿದೆ ಎಂದು ಭದ್ರತಾ ಸಂಸ್ಥೆ ಹೇಳಿಕೆ ನೀಡಿದೆ. ಅಲ್ಲದೆ ಪಾಕಿಸ್ತಾನ ಮೂಲದ ನಿಷೇಧಿತ ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕ ಗುಂಪಿನ ಸಂಘಟನೆಯಾದ ರೆಸಿಸ್ಟೆನ್ಸ್ ಫ್ರಂಟ್ TRF ಈ ದಾಳಿ ನಡೆಸಿದ್ದು ನಾವೇ ಎಂದು ಹೆಮ್ಮೆಯಿಂದ ಹೇಳಿಕೊಂಡಿದೆ. ಹಫೀಜ್ ಸಯ್ಯದ್ನ ಆಪ್ತ ಸಹಾಯಕ ಮತ್ತು ಲಷ್ಕರ್ ಉಪ ಮುಖ್ಯಸ್ಥ ಸೈಫುಲ್ಲಾ ಖಾಲಿದ್ ಅಲಿಯಾಸ್ ಸೈಫುಲ್ಲಾ ಕಸೂರಿ ಈ ದಾಳಿಯಲ್ಲಿ ಭಾಗಿಯಾಗಿದ್ದಾನೆ ಎಂದು ವರದಿಯಾಗಿದೆ.
ಆತನಿಗೆ ISI ಅಧಿಕಾರಿಗಳೊಂದಿಗೆ ನಿಕಟ ಸಂಪರ್ಕವಿದೆಯಂತೆ. ಇತ್ತ ಕಡೆ ಈ ದಾಳಿಯ ಹಿಂದೆ ಪಾಕಿಸ್ತಾನದ ಸೈನ್ಯದ ಕೈವಾಡ ಇದೆ ಎಂದು ಕಾಶ್ಮೀರದ ಮಾಜಿ DGP ಶೇಷ್ಪಾಲ್ ವೈದ್ಯ ಆರೋಪ ಮಾಡಿದ್ದಾರೆ. ಕಾಶ್ಮೀರದ ಪೆಹಲ್ಗಾಮ ಉಗ್ರ ದಾಳಿಯು ಅಕ್ಟೋಬರ್ 7ರಂದು ಇಸ್ರೇಲ್ ಮೇಲೆ ಹಮಾಸ್ ನಡೆಸಿದ ದಾಳಿಯಂತೆಯೇ ಇದೆ. ಅಲ್ಲದೆ ಇದನ್ನ ಪುಲ್ವಾಮಾ ಅಟ್ಯಾಕ್ನ 2ನೇ ಭಾಗವಾಗಿ ಪರಿಗಣಿಸಬೇಕು ಎಂದಿದ್ದಾರೆ. ಮಾಧ್ಯಮಕ್ಕೆ ಹೇಳಿಕೆ ನೀಡಿರುವ ಅವರು 2 ದಿನಗಳ ಹಿಂದೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಭಾರತದ ವಿರುದ್ಧ ಅನುಚಿತ ಹೇಳಿಕೆಗಳನ್ನು ನೀಡಿದ್ದ. ಇವು ಬರೀ ಹೇಳಿಕೆಗಳಾಗಿರಲಿಲ್ಲ. ಯಾಕಂದ್ರೆ ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕರು ಪ್ರವಾಸಿಗರನ್ನ ಗುಂಡಿಕ್ಕುವ ಮೊದಲು ಅವರ ಧರ್ಮವನ್ನು ಕೇಳಿದ್ದಾರೆ. ಮುಸಲ್ಮಾನರಲ್ಲದವರನ್ನ ಮಾತ್ರ ಕೊಂದಿದ್ದಾರೆ. ಇಸ್ರೇಲ್ ಮೇಲೆ ಹಮಾಸ್ ನಡೆಸಿದ ದಾಳಿಯಂತೆ ಇದು ಭಾಸವಾಗುತ್ತೆ. ಹಮಾಸ್ ಹಿಮ್ಮೆಟ್ಟಿಸಿದಂತೆ ಭಾರತವು ತೀವ್ರ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಭಯೋತ್ಪಾದಕ ದಾಳಿಯನ್ನ ಪಾಕಿಸ್ತಾನ ಸೇನೆಯೇ ನಡೆಸಿದಂತಿದೆ. ದಾಳಿಯಲ್ಲಿ ಭಯೋತ್ಪಾದಕರು ಇರಲಿಲ್ಲ. ಪಾಕಿಸ್ತಾನ ಸೇನೆಯ SSG ಅಂದ್ರೆ ಸ್ಪೆಷಲ್ ಸರ್ವಿಸ್ ಗ್ರೂಪ್ನ ಕಮಾಂಡೋಸ್ ಭಯೋತ್ಪಾದಕರ ಸೋಗಿನಲ್ಲಿ ಈ ದಾಳಿಗಳನ್ನು ನಡೆಸಿದ್ದಾರೆ. ಇದು ಯೋಜಿತ ದಾಳಿಯಾಗಿರುವಂಥದ್ದು. ಬಲೂಚಿಸ್ತಾನ್, ಖೈಬರ್ ಪಂಕ್ತುಕ್ವಾ, ಸಿಂಧ್ ಮತ್ತು POKಯ ಎಲ್ಲ ಜನರಿಗೆ ನಾನು ಮನವಿ ಮಾಡ್ತೇನೆ. ಪಾಕಿಸ್ತಾನಿ ಸೇನೆಯ ಈ ಭಯೋತ್ಪಾದಕ ಕೃತ್ಯಗಳ ವಿರುದ್ಧ ದಂಗೆ ಏಳಬೇಕು. ಅಲ್ಲಿನ ಪ್ರದೇಶಗಳನ್ನು ಪಾಕಿಸ್ತಾನದಿಂದ ಸ್ವತಂತ್ರ ಘೋಷಿಸಬೇಕು. ಭಾರತವು ಪಾಕಿಸ್ತಾನಿ ಸೇನೆಯ ಬೆನ್ನೆಲುಬನ್ನ ಮುರಿಯಬೇಕು ಎಂದು ಮಾಜಿ DGP ಆಕ್ರೋಶ ವ್ಯಕ್ತಪಡಿಸಿದರು. ವಾಸ್ತವವಾಗಿ ಈ ಎಲ್ಲ ಭಯೋತ್ಪಾದಕ ದಾಳಿಗಳು ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಅವರ ಆದೇಶದ ಮೇರೆಗೆ ನಡೆಯುತ್ತಿವೆ. ಆತನು ಇಂತಹ ದಾಳಿಗಳನ್ನ ಮತ್ತಷ್ಟು ಬಯಸ್ತಾನೆ. ತನ್ನನ್ನು ತಾನು ಸಾಬೀತುಪಡಿಸಿಕೊಳ್ಳಲು ಇಂತಹ ಕೃತ್ಯಗಳಿಗೆ ಬೆಂಬಲ ನೀಡ್ತಾನೆ ಎಂದು ಮಾಜಿ DGP ಶೇಷ್ಪಾಲ್ ವೈದ್ಯ ಆರೋಪಿಸಿದ್ದಾರೆ. ಈ ದಾಳಿಯಿಂದ ಎಚ್ಚೆತ್ತ ಭದ್ರತಾ ಪಡೆಗಳು 3 ಭಯೋತ್ಪಾದಕರನ್ನ ಹೊಡೆದುರುಳಿಸಿದ್ದಾರೆ. ಉಳಿದವರಿಗಾಗಿ ತೀವ್ರ ಶೋಧ ಕಾರ್ಯಾಚರಣೆ ನಡೆದಿದೆ. ಅಲ್ಲದೆ ಈ ದಾಳಿ ನಡೆದ ಬೆನ್ನಲ್ಲೇ ಕಾಶ್ಮೀರದ ಮಸೀದಿಗಳಿಂದ ಐತಿಹಾಸಿಕ ಘೋಷಣೆ ಮಾಡಲಾಗಿದೆ. ಪಹಲ್ಗಾಮ್ ದಾಳಿಯನ್ನ ಇಸ್ಲಾಂ ಧರ್ಮ ವಿರೋಧಿಸುತ್ತೆ. ಭಯೋತ್ಪಾದನೆಗೆ ಯಾವುದೇ ಧರ್ಮವಿಲ್ಲ. ಈ ದಾಳಿಯು ಕಾಶ್ಮೀರದ ಶಾಂತಿ ಮತ್ತು ಏಕತೆಯನ್ನ ಹಾಳು ಮಾಡುವ ಪಿತೂರಿಯಾಗಿರುವಂಥದ್ದು. ಕಾಶ್ಮೀರ ನಮ್ಮ ಮನೆ, ಅದನ್ನ ಭಯೋತ್ಪಾದಕರ ಕೈಗೆ ಬೀಳಲು ನಾವು ಬಿಡೋದಿಲ್ಲ ಎಂಬ ಸಂದೇಶ ಸಾರಲಾಗಿದೆ. ಅಲ್ಲದೆ ಕಾಶ್ಮೀರಿ ಇಸ್ಲಾಂ ಬಾಂಧವರು ಸಂತ್ರಸ್ತರ ನೆರವಿಗೆ ಧಾವಿಸಿದ್ದಾರೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಮಂಜುನಾಥ್ ರಾವ್ ಹಾಗೂ ಹಾವೇರಿ ಮೂಲದ ಭರತ್ ಸಾವನ್ನಪ್ಪಿದ್ದಾರೆ. ಈ ದುರ್ಘಟನೆಗೆ CM ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಅಧಿಕಾರಿಗಳ ತಂಡವು ಕಾಶ್ಮೀರಕ್ಕೆ ತೆರಳಿದೆ. ಅಲ್ಲದೆ ಸರ್ಕಾರವು ಈ ವಿಷಯವನ್ನ ಮೇಲ್ವಿಚಾರಣೆ ಮಾಡ್ತಿದೆ ಮತ್ತು ಅಗತ್ಯವಿರುವ ಬೆಂಬಲವನ್ನು ನೀಡಲು ಸಿದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜನರಿಗೆ ಭರವಸೆ ನೀಡಿದ್ದಾರೆ. ಅಲ್ಲದೆ CM ಸಿದ್ದರಾಮಯ್ಯ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದು, ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಇಂದು ನಡೆದ ಉಗ್ರರ ದಾಳಿಯಲ್ಲಿ ಮೃತಪಟ್ಟವರ ಸಂಖ್ಯೆ ಕ್ಷಣಕ್ಕೂ ಏರುತ್ತಿರುವುದು ಆತಂಕ ಹೆಚ್ಚಿಸಿದೆ. ದಾಳಿಗೆ ಬಲಿಯಾದ ಅಮಾಯಕ ಜೀವಗಳನ್ನು ನೆನಪಿಸಿಕೊಂಡರೆ ಎದೆ ನಲುಗುತ್ತದೆ. ಮಡಿದ ಎಲ್ಲರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸುತ್ತೇನೆ ಎಂದು ಹೇಳಿದ್ದಾರೆ. ಭಯೋತ್ಪಾದಕರ ಈ ಹೇಯ ಕೃತ್ಯದಲ್ಲಿ ಪ್ರವಾಸಕ್ಕೆಂದು ತೆರಳಿದ್ದ ಹಲವು ಕನ್ನಡಿಗರು ಕೂಡ ಸಾವನ್ನಪ್ಪಿರುವುದು ಅತ್ಯಂತ ದುಃಖಕರವಾದ ವಿಚಾರ. ಉಗ್ರ ಕೃತ್ಯದಿಂದಾಗಿ ದೂರದ ಕಾಶ್ಮೀರದಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವ ಕನ್ನಡಿಗರ ರಕ್ಷಣೆಗಾಗಿ ರಾಜ್ಯದ ಅಧಿಕಾರಿಗಳ ತಂಡವನ್ನ ಸಂಜೆಯೇ ರವಾನಿಸಲಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರದಿಂದ ನೆರವಿನ ಅಗತ್ಯ ಇದೆ ಎನ್ನುವುದನ್ನು ಅರಿತು ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಕಾಶ್ಮೀರಕ್ಕೆ ತೆರಳಿದ್ದಾರೆ. ಅಲ್ಲಿ ಸಂತ್ರಸ್ತ ಕನ್ನಡಿಗರನ್ನ ಸುರಕ್ಷಿತವಾಗಿ ರಾಜ್ಯಕ್ಕೆ ಕರೆತರುವ ಕಾರ್ಯವನ್ನು ಕರ್ನಾಟಕ ಸರ್ಕಾರ ಮಾಡಲಿದೆ. ಈ ದಾಳಿಯ ಕುರಿತು ದೇಶ ವಿದೇಶದಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗ್ತಿದೆ. ಸೌದಿ ಅರೇಬಿಯಾ ಪ್ರವಾಸದಲ್ಲಿದ್ದ ಪ್ರಧಾನಿ ನರೇಂದ್ರ ಮೋದಿ ಈ ದಾಳಿ ಬಳಿಕ ತಮ್ಮ ಪ್ರವಾಸವನ್ನ ಮೊಟಕುಗೊಳಿಸಿ ನವದೆಹಲಿಗೆ ವಾಪಸ್ಸಾಗಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಕುರಿತು ಮಾಹಿತಿಯನ್ನು ಪಡೆದು ಸೂಚನೆಗಳನ್ನು ನೀಡಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು, ಭಾರತೀಯ ಸೇನೆ ಅನಂತನಾಗ್, ಪಹಲ್ಗಾಮ್ ಪ್ರದೇಶಗಳಲ್ಲಿ ಉಗ್ರರ ಪತ್ತೆಗಾಗಿ ವಿಶೇಷ ಕಾರ್ಯಾಚರಣೆಗಳನ್ನು ಕೈಗೊಂಡಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಸೇನಾ ಅಧಿಕಾರಿಗಳ ಜೊತೆ ಇಂದು ಪಹಲ್ಗಾಮ್ಗೆ ಭೇಟಿ ನೀಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಹಲ್ಗಾಮ್ನ ಉಗ್ರರ ದಾಳಿಯಲ್ಲಿ ಮೃತಪಟ್ಟ ಎಲ್ಲಾ ಪ್ರವಾಸಿಗರ ಶವಗಳಿಗೆ ಶ್ರೀನಗರದಲ್ಲಿ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಪಹಲ್ಗಾಮ್ ಉಗ್ರರ ದಾಳಿಯಲ್ಲಿ ಮೃತಪಟ್ಟ ಎಲ್ಲಾ ಪ್ರವಾಸಿಗರ ಶವಗಳನ್ನು ಶ್ರೀನಗರಕ್ಕೆ ತರಲಾಗ್ತಿದೆ. ಅಲ್ಲಿಂದ ಅವರ ತವರು ರಾಜ್ಯಕ್ಕೆ ಶವಗಳನ್ನು ಕಳುಹಿಸಲು ವ್ಯವಸ್ಥೆಗಳನ್ನು ಮಾಡಲಾಗ್ತಿದೆ. ಪ್ರವಾಸಿಗರಿಗೆ ಅಗತ್ಯ ಮಾಹಿತಿ ನೀಡಲು ಈಗಾಗಲೇ ಸಹಾಯವಾಣಿಯನ್ನು ಕೂಡ ಪ್ರಾರಂಭಿಸಲಾಗಿದೆ. ವಿವಿಧ ರಾಜ್ಯ ಸರ್ಕಾರಗಳು ತಮ್ಮ ಪ್ರತಿನಿಧಿಗಳನ್ನ ಕಾಶ್ಮೀರಕ್ಕೆ ಕಳುಹಿಸಿದ್ದು ಪ್ರವಾಸಿಗರನ್ನ ಸುರಕ್ಷಿತವಾಗಿ ಕರೆತರುವ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ.
ಈ ದಾಳಿಯನ್ನ ವಿರೋಧಿಸಿ ಕಾಶ್ಮೀರ ಮತ್ತು ಜಮ್ಮು ಪ್ರದೇಶಗಳಲ್ಲಿ ಸಂಪೂರ್ಣ ಬಂದ್ ಆಚರಿಸಲಾಗ್ತಿದೆ. 35 ವರ್ಷಗಳಲ್ಲಿ ಉಗ್ರರ ದಾಳಿಯ ವಿರುದ್ಧ ಕಾಶ್ಮೀರ ಕಣಿವೆಯಲ್ಲಿ ನಡೆದ ಮೊದಲ ಪ್ರತಿಭಟನೆ ಅಂದರೆ ಇದೊಂದೇ. ಶ್ರೀನಗರ ಮತ್ತು ಕಣಿವೆಯ ಇತರ ಭಾಗಗಳಲ್ಲಿ ಅಂಗಡಿ ಮುಂಗಟ್ಟುಗಳು, ಪೆಟ್ರೋಲ್ ಬಂಕ್ ಮುಚ್ಚಲಾಗಿದ್ದು, ಕಾಶ್ಮೀರ ಚೇಂಬರ್ಸ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರಿ, ಕಾಶ್ಮೀರಿ ವ್ಯಾಪಾರಿಗಳು ಮತ್ತು ತಯಾರಕರ ಒಕ್ಕೂಟ, ಮುತ್ತಾಹಿದ್ ಮಜ್ಲಿಸ್ ಉಲೇಮಾ, ಜಮ್ಮು ಮತ್ತು ಕಾಶ್ಮೀರ ಗ್ರ್ಯಾಂಡ್ ಮುಫ್ತಿ ನಾಸಿರ್ ಉಲ್ ಇಸ್ಲಾಂ ಸಂಘಟನೆಗಳು ಜಂಟಿಯಾಗಿ ಬಂದ್ಗೆ ಕರೆ ನೀಡಿವೆ. ದಾಳಿಯನ್ನ ಖಂಡಿಸಿರುವ ಮುಫ್ತಿ, ಇಂತಹ ಭಯೋತ್ಪಾದನೆ ಮತ್ತು ಹಿಂಸಾಚಾರದ ಕೃತ್ಯಗಳು ಸ್ವೀಕಾರಾರ್ಹವಲ್ಲ. ಭಯೋತ್ಪಾದನೆಯ ವಿರುದ್ಧ ಎಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕು ಎಂದು ಒತ್ತಾಯಿಸಿದ್ದಾರೆ. ಜಮ್ಮುವಿನಲ್ಲೂ ಬಂದ್ಗೆ ಭಾರೀ ಬೆಂಬಲ ವ್ಯಕ್ತವಾಗ್ತಿದೆ. ಜಮ್ಮು ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ, ಜಮ್ಮು ಬಾರ್ ಅಸೋಸಿಯೇಷನ್ನೊಂದಿಗೆ ಸಂಪೂರ್ಣ ಬಂದ್ಗೆ ಕರೆ ನೀಡಿದ್ದಾರೆ. ಹಲವಾರು ರಾಜಕೀಯ ಮುಖಂಡರು ಮತ್ತು ಪಕ್ಷಗಳು ಕೂಡ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿವೆ. ಇನ್ನು ಮುಂದಕ್ಕೆ ಏನೇ ನಡೆದರೂ ಆ ದಾಳಿಯ ಮುಂದಿನ ಕಟ್ಟುನಿಟ್ಟಿನ ಕ್ರಮವಷ್ಟೇ. ಆದರೆ ನಮಗೆ ಬೇಕಿರೋದು ಪ್ರತೀಕಾರ. ಅಲ್ಲಿ ಸತ್ತು ಮಲಗಿದ 30 ಕುಟುಂಬಗಳ ಆರ್ತನಾದಕ್ಕೆ ಬೇಕಾದ ಉತ್ತರ. ಇಲ್ಲಿ ಬೇಕಿರೋದು ಆ ಪಾಕಿಸ್ತಾನಕ್ಕೆ ನುಗ್ಗಿ ಶಿರಚ್ಛೇದ ಮಾಡುವ ಆದೇಶ. ಬೆತ್ತಲೆ ನಿಲ್ಲಿಸಿ ಅಂಗಾಂಗ ಕಿತ್ತು ತೋರಿಸಬೇಕಾದ ಶಿಕ್ಷೆ. ಅವರ ಸಂಸಾರದ ಮಧ್ಯೆಯೇ ಆ ಕ್ರಿಮಿಗಳ ಚೀರಾಟದ ಧ್ವನಿ ಕೇಳಿಸಿಕೊಳ್ಳಬೇಕು. ಈ ಪ್ರತೀಕಾರ ನಾವೆಲ್ಲರೂ ನಿಜವಾದ ಭಾರತೀಯರಾದವರು ಮಾತ್ರ ಬಯಸ್ತೇವೆ. ಮೋದಿ ಮಾಡ್ತಾರೆ, ಮಾಡೇ ಮಾಡ್ತಾರೆ. ಸಂಸಾರಿಯನ್ನಾದರೂ ಎದುರಾಕಿಕೊಳ್ಳಬಹುದು, ಆದರೆ ಸನ್ಯಾಸಿಯ ತಂಟೆಗೆ ಹೋದರೆ ಅದರ ಪರಿಣಾಮ ಮುಂದಕ್ಕೆ ನಾವೆಲ್ಲರೂ ನೋಡಿಯೇ ನೋಡ್ತೀವಿ. ಜೈ ಹಿಂದ್.